ನಿಂಗೊಂದು ಕತೆ ಹೇಳ. ಹೇಳು. ಒಂದೂರಲ್ಲಿ ಅಪ್ಪ ಮಗ ಇಬ್ರು ಇರ್ತಾರೆ. ಒಂದಿನ ಮಾರ್ಕೆಟಲ್ಲಿ ನಡ್ಕೊ ಬರ್ತಾ ಇರ್ತಾರೆ ಇಬ್ರು. ನಡ್ಕೊ ಬರ್ತಿರ್ಬೇಕಾದ್ರೆ ಮಗುಗೆ ಚಿಕ್ಕ ಮಗು, ಒಂದು 5 ವರ್ಷ 6 ವರ್ಷದ ಮಗು, ಕಾಲು ಹೋಯ್ತಾ ಇರುತ್ತೆ. ಅದಕ್ಕೆ ಅಪ್ಪ ನನ್ನ ಮೇಕೆ ಎತ್ಕೊಳಪ್ಪ ಅಂತ ಅನ್ನುತ್ತೆ. ಅವಾಗ ಅಪ್ಪ ಏನ್ ಮಾಡ್ತಾನೆ ಹೇಳು? ಪ್ರೀತಿಯಿಂದ ಎಗ್ಲ ಮೇಲೆ ಎತ್ಕೊಂಡು ಕುಣ್ಸ್ಕೊಳ್ತಾನೆ. ಎಗ್ಲ ಮೇಲೆ ಎತ್ಕೊಂಡು ಕುಣ್ಸ್ಕೊಂಡಾಗ ಹಂಗೆ ಬರ್ತಾ ಇರ್ಬೇಕಾದ್ರೆ ಒಬ್ಬಜ್ಜಿ ತಲೆ ಮೇಲೆ ಪುಟ್ಟೆ ಮಡಿಕೊಂಡು ಬಾಳೆಹಣ್ಣು ಮಾಡ್ತಾ ಇರ್ತಾಳೆ ಪುಟ್ಟೆಲಿ. ಮಗು ಏನ್ ಮಾಡುತ್ತೆ, ಬಾಳೆಹಣ್ಣು ಚಿಪ್ಪೆ ಎತ್ಕೊಬಿಡುತ್ತೆ, ಹಿಂಗೆ ಕೋತಿ ಇಟ್ಕೊಂಡಂಗೆ ಎತ್ಕೊಬಿಡುತ್ತೆ. ಆ ಅಜ್ಜಿಗೂ ಗೊತ್ತಾಗಲ್ಲ, ಇವ್ರ ಅಪ್ಪಂಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಎತ್ಕೊಂಡು ಮಡಿಕೊಬಿಡುತ್ತ. ಮಡಿಕೊಂಡು ಮನೆಗೆ ತಗೊಬತ್ತ. ಮನೆಗೆ ತಗೊಬಂದಾಗ ಅವ್ರ ಅಪ್ಪಂಗೆ ತೋರಿಸುತ್ತ, ಅಪ್ಪ ಅಪ್ಪ ಹಿಂಗೆ ಎತ್ಕೊಬಿಟ್ಟೆ ಅಂತ ಹೊಡೆದ್ಬಿಡ್ತಾನ ಅಂತ ಅನ್ಕೋತು. ಆದ್ರೆ ಅವನೇನ್ ಮಾಡ್ತಾನೆ, ಏನು ಮಾಡಲ್ಲ, ಹೊಡೆಯೋದು ಇಲ್ಲ ಏನೂ ಇಲ್ಲ. ಇಬ್ರು ಭಾಗ ಭಾಗ ಮಾಡ್ಕೊಂಡು ತಿನ್ಕೊಬಿಡ್ತಾರೆ. ಎಷ್ಟು ಮುಗಿಕೊಬಿಟ್ಟು ಮಿಕ್ಕಿದ್ದೆಲ್ಲ ಇವನು ತಿನ್ಕೊಬಿಡ್ತಾನೆ. ಏನು ಅವನ್ನೆಲ್ಲ ಬೊಯ್ಯೋದು ಇಲ್ಲ, ಸುಮ್ಮನೆ ಆಗ್ಬಿಡ್ತಾರೆ ತಿನ್ಕೊಂಡು. ಇನ್ನೊಂದಿನ ಏನು ಮಾಡುತ್ತೆ, ಅವ್ರ ಮನೆ ತಗೋ ಚಿನ್ನ ತೆಗೆದು ಮಡಗಿರ್ತಾರೆ, ವಾಲೆ ಪಾಲೆ ಏನೋ. ಈ ಮಗು ಏನು ಮಾಡುತ್ತೆ, ಚಿನ್ನ ಅಲ್ಲ ಅಂದ್ಬಿಟ್ಟು ಎತ್ಕೊ ಬಂದ್ಬಿಡುತ್ತೆ. ನಮ್ಮ ಅಪ್ಪ ಅವಾಗಲೇ ಹಣ್ಣು ಎತ್ಕೊಂಡಾಗಲೇ ಬೈನಿಲ್ಲ, ಇನ್ನು ಚಿನ್ನ ಎತ್ಕೊಬಂದ್ರೆ ಏನು ಬೊಯ್ಯಲ್ಲ ಅಂತ. ಆದ್ರೆ ಏನು ಮಾಡುತ್ತೆ, ಎತ್ಕೊಳ್ಳೋದಲ್ಲಿ ಹೋಗ್ಬಿಡ್ತಾರೆ ಜನ. ಪೊಲೀಸ್ ಪೀಲೆ ಎಲ್ಲರಿಗೂ ಫೋನ್ ಮಾಡ್ಬಿಡ್ತಾರೆ, ಪೊಲೀಸರು ಎಲ್ರಿಗೂ. ಮಗು ಮನೆಗೆ ಹೋಗಿದ್ರೆ ಪೊಲೀಸರು ಬಂದ್ಬಿಡ್ತಾರೆ ಜೊತೆಗೆ ಇನ್ಗುಂಟ. ಬಂದಿದ್ಕೂ ಫಸ್ಟ್ ಬಂದು ಅವ್ರ ಅಪ್ಪನ ಹಿಡ್ಕೊತಾರೆ, ಮಗು ಅವ್ರ ಅಪ್ಪನ. ಕದ್ದಿದ್ ಮಗ ತಾನೆ? ಕದ್ದಿದ್ ಮಗನೇ. ಅವ್ರ ಅಪ್ಪನ ಹಿಡ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂತ ನೀನು ಹೇಳೋದ್ನ? 5 ವರ್ಷದ ಹುಡುಗ ಅಂತ. ಚಿಕ್ಕ ಹುಡುಗ, ಚಿಕ್ಕ ಮಗು ಅಲ್ವಾ, ಚಿಕ್ಕ ಹುಡುಗನ ಹೆಂಗೆ ಹಿಡ್ದು ಹೋಗ್ತಾರೆ ಅಂದ್ಬಿಟ್ಟು. ಇದು ಆನ್ಸರು ಕಮೆಂಟಲ್ಲಿ ನೋಡು, ಕಮೆಂಟಲ್ಲಿ ತಿಳಿಸ್ತಾರೆ. ಇದರಿಂದ ನಿಮ್ಗೆ ಏನು ಅರ್ಥ ಆಯ್ತು ಕಮೆಂಟಲ್ಲಿ ತಿಳಿಸಿ.